ಸ್ಟೂಡೆಂಟ್ಸ್ಗಳನ್ನು, ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್ಗಳು, ರೈತನ ಮಕ್ಕಳವರೆಲ್ಲ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಇದ್ದಾರೆ. ನೀವು ಕೂಡ ರೈತನ ಮಕ್ಕಳು. ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗದೇ ಇದ್ದರೆ ಮುಂದೆ ಏನು 85 ಭಾಗ ಇದ್ದದ್ದು ಈಗ 30 ಭಾಗ ಆಗಿದೆ. ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರೋದಿಲ್ಲ. ಆ ಕಾರಣದಿಂದ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು, ಇಲ್ಲ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆಯಲ್ಲಿದ್ದು ನಾನು ರೈತರ ಪರವಾದಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಅದನ್ನು ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ರಾಜ್ಯಕ್ಕೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾನು ಮನಗಂಡೆ. ಮತ್ತು ಈ ಆರ್ಗನೈಸ್ ಯಾತಕ್ಕೆ ಫುಡ್ ಚೈನ್ ಕ್ಯಾಂಪೇನ್ನಲ್ಲೂ ಕೂಡ ಆತ ಕೆಲಸ ಮಾಡ್ತಾ ಇದ್ದಾನೆ. ಈಗ ಯಾಕೆಂದರೆ ಸಂಪೂರ್ಣವಾಗಿ ಕೃಷಿ ನಿಂತೋಗುತ್ತಲ್ಲ, ಆ ಕಾರಣದಿಂದ ಇದನ್ನೇನಾದರೂ ಮಾಡಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಕಂಪ್ನಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಮ್ಮ ಸ್ನೇಹಿತರಾಗಿ ಗೌಶುಭಂ ಫೌಂಡೇಶನ್ ಅವರು ಇವರು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಫ್ರೀಡಮ್ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ವರೆಗೂ ಇದ್ದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಇಟ್ಕೊಂಡು ಇವತ್ತು ಪೂರ್ವಭಾವಿಯಾಗಿ ತಮಗೆ ತಿಳಿಸೋದಕ್ಕೆ ನಾವೆಲ್ಲ ಬಂದು ಸೇರಿದ್ದೀವಿ. ದಯಮಾಡಿ ನಮ್ಮ AB ಪಾಟೀಲ್ ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಯತೀಶ್ ತುಕಾರಾಮ್ ಅಂತ. ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡದು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸ್ತಿದ್ದೀನಿ. ಸ್ಟೂಡೆಂಟ್ಸ್ ಫಾರ್ಮರ್ಸ್ ವಾಕಥಾನ್ ಎಡಿಷನ್ 2 ನಮ್ಮ ಥೀಮ್ ಬಂದುಬಿಟ್ಟು ನೇಚರ್, ಯೂತ್ ಆ್ಯಂಡ್ ಎಕಾನಮಿ. ಯಾಕೆಂತ ಹೇಳಿದರೆ ನಮ್ಮ ಫುಡ್ ಸೆಕ್ಯೂರಿಟಿ ನೇಷನ್ ಇದು ತುಂಬ ರಿಸ್ಕಲ್ಲಿದೆ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ. ಯಾಕೆಂತ ಹೇಳಿದರೆ ವಿ ಡೋಂಟ್ ಹ್ಯಾವ್ ಫಾರ್ಮರ್ಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ಸ್ ಟು ಕಮ್. ಎಲ್ಲ ರೈತರಿಗೆ ಕರ್ನಾಟಕದ ನಾವು ರಿಸರ್ಚ್ ಮಾಡಿ ನೋಡುವಾಗ ಎಲ್ಲ ರೈತರಿಗೆ 60ರಿಂದ 65 ವರ್ಷ ಮೀರಿದವರೇ ಇದ್ದಾರೆ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಎಲ್ಲ ದಕ್ಷಿಣ ಕನ್ನಡ ಕಾಲೇಜ್ ಹಾಗೂ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಪ್ರತಿಯೊಂದು ಕಾಲೇಜ್ಗಳಿಗೆ ಭೇಟಿ ಮಾಡಿ ಅದರ ರೆಸ್ಪೆಕ್ಟಿವ್ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವ್ರ ಹತ್ರ ಮಾತಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಆನ್ ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ನಮಗೆ ಸಪೋರ್ಟಾಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ IIT ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್ ಹಾಗೂ ಗೌಶುಭಂ ಫೌಂಡೇಶನ್ ನರೇಂದ್ರ ಸರ್, ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ರೈತರು ಏನಾದರೂ ಸಮಸ್ಯೆ ಇದ್ದರೆ ಅವರ ರೈತರ ಸಮಸ್ಯೆಗೆ ನಾವು ಆದಷ್ಟು ಎಲ್ಲ ಇನ್ಸ್ಟಿಟ್ಯೂಷನ್ ಹಾಗೂ ಎಲ್ಲ ಆರ್ಗನೈಸೇಷನ್ ಜೊತೆ ಸೇರಿ ಅವರ ಸೊಲ್ಯೂಷನ್ ಏನಂತ ಹೇಳಿದರೆ ನೆಕ್ಸ್ಟ್ ಜನ್ರೇಷನ್ಸ್ ಯೂತ್ ಅಗ್ರಿಕಲ್ಚರಿಗೆ ಬರಬೇಕೆಂದು ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ನೀವು ಕೂಡ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ನಾಳೆ ನಡೆಯಲ್ಲಿ ಇರುವ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಫಾರ್ಮರ್ಸ್ ವಾಕಥಾನ್ ಹೀಗೆ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಎಲ್ಲರೂ ಆದಷ್ಟು. ನಾನು ನರೇಂದ್ರ ಗೌಶುಭಂ ಫೌಂಡೇಶನ್ ಸಂಸ್ಥಾಪಕ. June 14 ಸ್ಟೂಡೆಂಟ್ಸ್ ಫಾರ್ಮರ್ಸ್ ರ್ಯಾಲಿ ವಾಕಥಾನ್ ನಡೆಯಲಿದೆ. ನಾನು ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಂಗ್ ಪಾರ್ಟಿಸಿಪೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫ್ರೆಂಡ್ಸ್ನ, ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ಕರ್ಕೊಂಬರ್ಬೇಕು. ಒಂದು. ಎರಡನೇದು, ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ನನ್ನ ಪ್ರಿಂಟಿಂಗ್ ಇಂಡಸ್ಟ್ರಿ 32 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಫಾರ್ಮರ್ಸ್ ಆಗಿದ್ದರು. ಈಗ 3rd ಜನರೇಷನ್ ನಾವೆಲ್ಲ ಈಗ ಸಿಟಿಗೆ ಬಂದು ಓದಿ ಮತ್ತೆ ಬಿಸ್ನೆಸ್ ಮಾಡಿ ಮತ್ತೆ ಫಾರ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಯಂಗ್ಸ್ಟರ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ
ಕಂಪ್ಯೂಟರ್ ಸೈನ್ಸ್ ಅಂತಲೇ ಅಲ್ಲ, ಡಾಕ್ಟರ್ ಅಂತಲೇ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಂತಲೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ದೇರ್ ಇಸ್ ಆಪರ್ಚುನಿಟಿ. ಬಟ್ ಒಂದು ಆ ಆಪರ್ಚುನಿಟಿನ ನಾವು ಹೆಂಗೆ ಉಪಯೋಗಿಸ್ಕೊಬೇಕು ಅನ್ನೋದು ನಾವೆಲ್ಲ ಓದಿ ತಿಳ್ಕೊಬೇಕು. ಅದೇ ರೀತಿ ಓದಿದ ಮೇಲೆ ನೋಡಿ ತಿಳ್ಕೊಬೇಕು. ಅದೇ ರೀತಿ ನೋಡಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ಅಳವಡಿಸ್ಕೊಂಡು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಗ್ರೋತ್ ಪ್ಯಾಟ್ರನ್ನ ನಾವು ಯಾವ ರೀತಿ ತೊಗೊಂಡು ಹೋಗುತ್ತೆ ಗ್ರೋತ್ ಅನ್ನೋದು ಒಂದು ನಾವು ತಿಳ್ಕೊಬೇಕು. ಹೆಂಗೆ ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಾವು ಗ್ರೋತ್ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಯಾವುದೇ ಒಂದು ಉದಾಹರಣೆಗೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಇಲ್ಲ ಒಬ್ಬರು ಡಾಕ್ಟ್ರು ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಒಬ್ಬ ಆ್ಯಕ್ಟರು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ಅಂತ ಆ ಕಲ್ಪನೆಯಲ್ಲಿ ಇರಬಾರ್ದು. ಈವನ್ ಅ ಶೆಫ್ ಕ್ಯಾನ್ ಬಿ ಅ ಕರೋರ್ಪತಿ, ಈವನ್ ಅ ಡ್ರೈವರ್ ಕ್ಯಾನ್ ಬಿ ಅ ಕರೋರ್ಪತಿ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಸೀನ್ ಸಕ್ಸಸ್ ಇನ್ ಲೈಫ್. ಅಂದರೆ ಯಾವುದೇ ಒಂದು ನಮ್ಮದು ಒಂದು ಮಾರ್ಗ ರೂಟ್ ಇಟ್ಕೊಬೇಕು. ಆ ರೂಟಲ್ಲಿ ನಾವು ಪೀಕ್ನ ಅಚೀವ್ ಮಾಡಲಿಕ್ಕೆ ನಾವು ನಮ್ಮ ಓನ್ ಪಾತ್ನ ನಾವು ಚೂಸ್ ಮಾಡ್ಕೊಬೇಕು. ಸೊ ಪ್ರತಿಯೊಬ್ಬರು ಯಂಗ್ಸ್ಟರನ್ನು ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಕೆರಿಯರ್ ಚೂಸ್ ಮಾಡುವಾಗ ಆಗಲಿ ಕೈಂಡ್ಲಿ ಕನ್ಸಿಡರ್ ಅಗ್ರಿಕಲ್ಚರ್ ಆಲ್ಸೋ ಆ್ಯಸ್ ಆ್ಯನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂದರೆ ಈಗ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರುಗಳು, ಪ್ಲಸ್ ಬೇರೆ ಈಗ ನ್ಯೂ ಟೆಕ್ನಾಲಜಿ, AI ಟೆಕ್ನಾಲಜಿ ಅಲ್ಲಿ ಎಲ್ಲರೂ ಬಂದುಬಿಟ್ರೆ ಅವರೆಲ್ಲರೂ ಓಕೆ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿ ಅವ್ರಿಗೆ ದಿನನಿತ್ಯ ಊಟ, 3 ಹೊತ್ತು ಊಟ, ಅಥವಾ ಕೆಲವರು 4 ಹೊತ್ತು ಊಟ, ಅಥವಾ ಕೆಲವರು ಡಯಟ್ ಮಾಡೋರು 2 ಹೊತ್ತು ಊಟ ಮಾಡೋ ಅಂಥವ್ರಿಗೆ ಆಹಾರ ಎಲ್ಲಿಂದ ಬರಬೇಕು? ಯಾರೋ ಒಬ್ಬರು ರೈತ ಬೆಳಿಬೇಕು. ಸೊ ಅದಕ್ಕೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಯಂಗ್ಸ್ಟರ್ಸಲ್ಲಿ ನೀವೆಲ್ಲ ಓದಿ ಯು ಇಂಪ್ಲಿಮೆಂಟ್ ತಾತ ಮುತ್ತಾತ ಕಾಲದಿಂದ ಬಂದಿರೋ ರೈತರ ಪ್ರೊಫೆಷನ್ನ ನೀವು ಓದ್ಕೊಂಡು ಬಂದು ಲೇಟೆಸ್ಟ್ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಓಕೆ 1 ಎಕರೆಗೆ ಒಂದು ಅಷ್ಟು ಕೆ ಜಿ ಬೆಳೀತಾ ಇದ್ರು ಅಂದರೆ 100 kg ಬೆಳೀತಾ ಇದ್ರು ಅಂದರೆ ನೀವು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಈಗಿರೋ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಅದನ್ನು ಉತ್ಪಾದನೆ ಹೆಂಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಇನ್ಕ್ರೀಸ್ ಮಾಡೋದು, 100 kgs ಇನ್ಕ್ರೀಸ್ ಮಾಡೋದನ್ನು 200 kgs ಹೆಂಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಜಾಸ್ತಿ ಪ್ರೊಡಕ್ಷನ್ ತೊಗೊಂಬಂದು ಅದನ್ನು ಮಾರುಕಟ್ಟೆಯಲ್ಲಿ ನೀವು ಡೈರೆಕ್ಟು ಈಗ ಎಲ್ಲ ನಿಮಗೆ ವೆಬ್ಸೈಟ್ಗಳಿದೆ, ನೀವೇನು ಇದಕ್ಕೆ ಮಾರ್ಕೆಟ್ಗೆ ಹೋಗಬೇಕು ಅಲ್ಲಿ ಕೊಡಬೇಕಂತೇನಿಲ್ಲ. ಯು ಕ್ಯಾನ್ ಚೂಸ್ ಯುವರ್ ಓನ್ ಕನ್ಸ್ಯೂಮರ್ಸ್. ಅಂಥವ್ರಿಗೆ ಕೊಟ್ಟು ನಿಮ್ಮ ಓನ್ ಬೆಳೆಯನ್ನು ಬೆಳೆದು ನಿಮ್ಮ ಬೆಳೆ ಚೆನ್ನಾಗಿದ್ದರೆ ನಿಮ್ಮ ಪ್ರೈಸಸ್ಸು ನೀವೇ ಫಿಕ್ಸ್ ಮಾಡಿಕೊಂಡು ಸೊ ಯು ಕ್ಯಾನ್ ಅರ್ನ್ ಯುವರ್ ಓನ್ ಪ್ರಾಫಿಟ್ ಮಾರ್ಜಿನ್ಸ್. ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ ಚೆನ್ನಾಗಿ. ಹಾಗೆ ನನ್ನ ಎಲ್ಲ ಮಾಧ್ಯಮ ಮಿತ್ರರು, ಸಹೋದರ ಸಹೋದರಿಗೆ ನಮಸ್ಕಾರಗಳು. ರೈತ ದೇವೋಭವ. ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ AB ಪಾಟೀಲ್, ವಿಧಾನಸೌಧ ಹತ್ರ ಕ್ವೀನ್ಸ್ ರೋಡ್ನಲ್ಲಿರ್ತಕ್ಕಂಥ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷ. 6,000 ಕೃಷಿ ಪದವೀಧರರು ಸದಸ್ಯರಾಗಿದ್ದಾರೆ. 25 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯ ಘಟಕಗಳಿವೆ. ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ನಡೀತಕ್ಕಂಥ ಯುವಕ ಹಾಗೂ ರೈತ ನಡೆ, ಕೃಷಿ ಉಳಿಸುವ ಕಡೆ, ಪರಿಸರವನ್ನು ರಕ್ಷಣೆ ಕಡೆ, ಆದಾಯ ಭದ್ರತೆಯ ಕಡೆ, ಈ ವಿಷಯವಾಗಿ ರೈತರು ಮತ್ತು ವಿದ್ಯಾರ್ಥಿಗಳು ಜೊತೆಯಾಗಿ ಈ ಒಂದು ವಾಕಥಾನ ಇಟ್ಕೊಂಡದ್ದು ವಿಶೇಷವಾಗಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಫುಡ್ ಚೈನ್ ಕ್ಯಾಂಪೇನ್ ಸಂಸ್ಥಾಪಕ ಯುವಕರಾದಂಥ ಯತೀಶ್ ತುಕಾರಾಮ್ ಅವರು, ಇದಕ್ಕೆ ಪೂರಕವಾಗಿ ಅವರಿಗೆ ಸಹಕರಿಸಿದಂಥ ಗೌಶ್ ವಿದ್ವಾನ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಯುತ ಹಿರಿಯರಾದಂಥ ನರೇಂದ್ರ ಅವರು, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಲಕ್ಷ್ಮೀನಾರಾಯಣರವರು ಮತ್ತು ಇನ್ನಿರ್ದ ಅಣ್ಣಪ್ಪ ಅವರು. ಈ ಕಾರ್ಯಕ್ರಮ ಆದಾಗ ನನ್ನ ವಿಶೇಷವಾಗಿ ಎಲ್ಲಿ ರೈತರಿರ್ತಾರೆ, ಎಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಇವತ್ತಿನ ದಿನದಲ್ಲಿ ನಾವು ಅವರನ್ನು ಯಾವ ರೀತಿಯಾಗಿ
ಪರಿಸರ ರಕ್ಷಣೆಯನ್ನು ತೊಡಗಿಸಬೇಕು. ರೈತರಿಗೆ ಆದಾಯ ಭದ್ರತೆಯನ್ನು ಒದಗಿಸಬೇಕು. ಅಗ್ರಿಕಲ್ಚರನ್ನು ಯುವಕರು ಮಾತ್ರ ಟೆಕ್ನಾಲಜಿ ಡ್ರಿವನ್ ಅಗ್ರಿಕಲ್ಚರ್ ಮಾಡಬಲ್ಲರು, ಮಾರ್ಕೆಟ್ ಡ್ರಿವನ್ ಅಗ್ರಿಕಲ್ಚರ್ ಮಾಡಬಹುದು. ಯುವಕರೇ ಮಾತ್ರ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬಹುದು. ಇವತ್ತಿನ ದಿನಗಳಲ್ಲಿ ಹಳ್ಳಿಗಳು ವೃದ್ಧಾಶ್ರಮವಾಗಿದ್ದಾವೆ. ಭಾಳಷ್ಟು ಹಳ್ಳಿಯ ನಮ್ಮ ರೈತ ಬಾಂಧವರು ನಗರದ ಕಡೆ ಬರ್ತಾ ಇದ್ದಾರೆ. ಆದರೆ ವಿಶೇಷವಾಗಿ 2021ರಲ್ಲಿ ಕೋವಿಡ್-19 ಬಂದಾಗ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ IT ಪದವೀಧರರು, IT BTನಲ್ಲಿ ವರ್ಕ್ ಮಾಡ್ತಕ್ಕಂಥ ಯುವಕರು ಹಳ್ಳಿ ಕಡೆ ಹೋದಾಗ ಇಲ್ಲಿಯವರೆಗಿನ ಅತ್ಯಂತ ಅಧಿಕ ಆಹಾರ ಉತ್ಪಾದನೆ ಕೋವಿಡ್ ಅವಧಿಯಲ್ಲಿ 160 ಲಕ್ಷ ಟನ್ಗಳಷ್ಟು 160 ಲ್ಯಾಕ್ ಟನ್ಸನ್ನು ಉತ್ಪಾದನೆ ನಮಗೆ ರಾಜ್ಯದಲ್ಲೇ ಆಯಿತು. ಅದು ಯಾಕಾಯಿತು ಅಂದರೆ ಒಂದು ತಾಂತ್ರಿಕವಾಗಿ ಸದೃಢ ಇರತಕ್ಕಂಥ, ಆರ್ಥಿಕವಾಗಿ ಸಬಲ ಇರತಕ್ಕಂಥ ಯುವಕರು ಯಾವಾಗ ಕೋವಿಡ್ ಅವಧಿಯಲ್ಲಿ ಹಳ್ಳಿಯಲ್ಲಿ ನೆಲೆಸಿ ಅಲ್ಲಿರ್ತಕ್ಕಂಥ ಕೃಷಿಕರ ವಿಸ್ಡಮ್ ಜೊತೆಯಲ್ಲಿ, ಅವರ ಅನುಭವ ಜೊತೆಗೆ ಅವರ ತಂತ್ರಜ್ಞಾನ ಮತ್ತು ಆರ್ಥಿಕ ಸಬಲತೆಯನ್ನು ಕೂಡಿದಾಗ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಯಿತು. ಯಾವಾಗ ಯುವಕರು ರೈತರೊಡನೆ ಸೇರಿ ನಡಿಗೆಯನ್ನು ಮಾಡ್ತಾರೆ, ನಗರ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ರೈತರ ಜೊತೆಯಾಗಿ ವಾಕಥಾನ್ ಮಾಡಿದಾಗ ಒಂದು ಸಂದೇಶವನ್ನು, ಹೊಸ ಸಂದೇಶವನ್ನು ಈ ಯುವಕ ಕೊಡಬೇಕಂತ ಇಷ್ಟಪಟ್ಟಾಗ ನಾನು ಒಬ್ಬ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷನಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡು ಸ್ವಮನಸ್ಸಿಂದ ಬಂದಿದೆ. ನಾವು ಹಳ್ಳಿನಲ್ಲಿ ಇವತ್ತು ಬೆಂಗಳೂರು ಇಡೀ ರಾಜ್ಯದ ಒಂದು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದರೆ ನಮ್ಮ ರಾಜ್ಯ ಚೆನ್ನಾಗಿದೆ, 4.5 ಲಕ್ಷ ರೂಪಾಯಿ. ಆದರೆ ಬೆಂಗಳೂರನ್ನು ವಿಭಜಿಸಿದಾಗ ಬೆಂಗಳೂರಲ್ಲಿ ಮಾತ್ರ 7.5 ಲಕ್ಷ ಪರ್ ಕ್ಯಾಪಿಟಲ್ ಇನ್ಕಮ್ ಬರುತ್ತೆ. ಅಂದರೆ ಇನ್ನೂ ಗ್ರಾಮೀಣ ಮಟ್ಟದಲ್ಲಿ ನಮಗೆ 1.5-2 ಲಕ್ಷ, ಇನ್ನೂ ಹಿಂದುಳಿದ ಜಿಲ್ಲೆಗಳಲ್ಲಿ ಇನ್ನೂ ಕಡಿಮೆ. ಯಾವ ರೀತಿಯಾಗಿ ಆರ್ಥಿಕ ಭದ್ರತೆಯನ್ನು ವಹಿಸಬೇಕಾದ್ರೆ ಈ ಯುವಕರು ರೈತರೊಡನೆ ಸೇರಿ ತಂತ್ರಜ್ಞಾನಗಳನ್ನು ಬಳಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಕೃಷಿ ತಂತ್ರಜ್ಞರ ನೇರವಾಗಿ ಸಂಪರ್ಕ ಮಾಡಿಕೊಂಡು ಆಧುನಿಕ ವೈಜ್ಞಾನಿಕ ಕೃಷಿಯನ್ನು ಮಾಡಿದರೆ, ಇವತ್ತು ಇಸ್ರೇಲ್ ಒಂದು ಉದಾಹರಣೆ ತಗೊಂಡ್ರೆ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಮಹಿಳಾ ಸಂಘದ ಅಧ್ಯಕ್ಷರು ಮಾಡಿದ್ದಾರೆ ನನಗೆ ಲಕ್ಷ್ಮೀನಾರಾಯಣ ಗೌಡರು. ಇವತ್ತಿನ ದಿವಸ ಅವ್ರಿಗೆ ನೋಡ್ತಾ ಇದ್ರೆ ಗಾಂಧಿ ತಾತನ ನೋಡಿದ್ರೆ ಹಾಗಾಗುತ್ತೆ. ಯಾವುದೇ ಆಸೆ ಇಲ್ಲದೆ, ಆಕಾಂಕ್ಷೆಗಳಿಲ್ಲದೆ ಒಂದು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಅಂದರೆ ನಿಮ್ಮ ಮಾಧ್ಯಮ ಮುಖಾಂತರ ರೈತರಿಗೆ ಯಾವುದು ಸೌಲಭ್ಯಗಳು ಸಿಗಬೇಕು ಎಂಬುದು ನನ್ನ ಆಸೆ ಆಗಿದೆ. ಹಾಗೂ ಪ್ರತಿಯೊಂದು ಜಿಲ್ಲೆಗಳಿಗೆ ಸಂಘಟನೆ ನಿಭಾಯಿಸಿಕೊಂಡು ಹೋಗುತ್ತೇನೆ ಜವಾಬ್ದಾರಿತವಾಗಿ ಅಂತ ಹೇಳುತ್ತೇನೆ. ಒಳ್ಳೆ ಉತ್ತಮವಾದಂಥ ಕೆಲಸಗಳನ್ನು ನಾವೆಲ್ಲ ಮಾಡೋಣ. ಓಕೆ.